ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತದಲ್ಲಿ ನಮ್ಮನ್ನೇ ಒಪ್ಪಿಸ್ತೇನೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮನೇ ನಿನ್ನ ಪ್ರಸನ್ನತೆಯನ್ನು ನಡೆಸು. ನಿನ್ನ ಛಾಯವಿಲ್ಲ ನಿನ್ನ ವಾಕ್ಯಗಳು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸು. ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನಿನ್ನ ವಶದಲ್ಲಿಟ್ಟು ನನ್ನನ್ನು ನಡೆಸು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ. ನಿನ್ನ ವಶದಲ್ಲಿ ನನ್ನನ್ನೇ ಒಪ್ಪಿಸ್ತೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮನಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಯೇಸುವಿನಲ್ಲಿ ನೆಲೆಗೊಳ್ಳುವುದು ಅಥವಾ ಅಬೈಡಿಂಗ್ ಇನ್ ಕ್ರೈಸ್ಟ್ ಅಂತ ಇಂಗ್ಲೀಷಲ್ಲಿ ನಾವು ಹೇಳ್ತೇವೆ. ಅದಕ್ಕೆ ಸಂಬಂಧಪಟ್ಟು ಧ್ಯಾನಿಸ್ತಾ ಬಂದಿದ್ದೇವೆ. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ. ಈ ಧ್ಯಾನದ ಮೂಲಕ ನಾವು ಅನೇಕ ಸಂಗತಿಗಳನ್ನು ತಿಳ್ಕೊಳ್ತಾ ಇದ್ದೇವೆ. ಈಗ ನಾವು ಕ್ರಿಸ್ತನಲ್ಲಿ ನಾವು ನೆಲೆಗೊಂಡರೆ ನಮಗೆ ಏನು ಆಶೀರ್ವಾದಗಳು ಉಂಟಾಗ್ತವೆ ಅಂತ ಹೇಳಿ ನಾವು ಧ್ಯಾನಿಸಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಅದರಲ್ಲಿ ಮೊದಲನೆಯದು ಆಶೀರ್ವಾದ ನಾವು ನೋಡಿದ್ದೇವೆ. ನಾವು ಕ್ರಿಸ್ತನಲ್ಲಿ ನೆಲೆಗೊಂಡರೆ ತಂದೆ ಮಗನು ನಮ್ಮಲ್ಲಿ ಪವಿತ್ರಾತ್ಮನು ತ್ರಯೇಕ ದೇವರು ನಮ್ಮಲ್ಲಿ ನೆಲೆಗೊಳ್ಳುತ್ತಾ ಇದ್ದಾರೆ. ಇದರ ವಿಷಯದಲ್ಲಿ ನಾವು ನೋಡಿದ್ದೇವೆ. ಯಾಕೆಂದರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ನಮ್ಮಲ್ಲಿ ನೆಲೆಗೊಳ್ಳುವ ದೇವರಾಗಿದ್ದಾರೆ. ಈಗ ತಂದೆ ಮಗ ಪವಿತ್ರಾತ್ಮನು ನಮ್ಮಲ್ಲಿ ನೆಲೆಗೊಂಡಾಗ ನಮಗೆ ಬಹಳ ಮುಖ್ಯವಾಗಿ ಸಿಗುವ ಭಾಗ್ಯ ಅಂದರೆ ಪರಲೋಕದ ಭಾಗ್ಯ, ಒಂದು ರಕ್ಷಣೆಯ ಭಾಗ್ಯ. ಯಾಕೆಂದರೆ ನಾವು ದೇವರ ವಾಕ್ಯದಲ್ಲಿ ನೋಡಿದ್ದೇವೆ, ಪವಿತ್ರಾತ್ಮನು ನಮಗೆ ಒಂದು ಖಾತರಿಯಾಗಿ, ರಕ್ಷಣೆಯ ಖಾತರಿಯಾಗಿ ನಮಗೆ ಕೊಡಲ್ಪಟ್ಟಿದ್ದಾನಂತ ನಾವು ದೇವರ ವಾಕ್ಯದಲ್ಲಿ ನೋಡಿದ್ದೇವೆ. ಈಗ ಇದರಲ್ಲಿ ಸಂಬಂಧಪಟ್ಟು ನಾವು ದೇವರಲ್ಲಿ ನಮ್ಮನ್ನು ನೆಲೆಗೊಳ್ಳುತ್ತಾನೆ, ನಾವು ರಕ್ಷಣೆ ಹೊಂದುವವರಾಗಿದ್ದೇವೆ. ಪರಲೋಕದ ಭಾಗ್ಯ ನಮಗೆ ಒಂದು ಭಾಗ್ಯವಾಗಿ ಕ್ರಿಸ್ತನಲ್ಲಿ ನೆಲೆಗೊಳ್ಳುವ ಮೂಲಕ ಸಿಗುತ್ತದೆ ಅಂತ ಹೇಳಿ ನಾವು ನೋಡಿದೆವು. ಈಗ ಇದರಲ್ಲಿ ಒಂದೇ ಒಂದು ಭಾಗ, ಭಾಳ ಮುಖ್ಯವಾದ ಸಂಗತಿಯನ್ನು ನಾವು ಸ್ವಲ್ಪ ಧ್ಯಾನ ಮಾಡಿದ್ದೆವು. ಅದನ್ನು ಮುಂದುವರಿದ ಭಾಗವಾಗಿ ನೋಡೋಣ. ನಮ್ಮ ನಂಬಿಕೆಯನ್ನು ದೇವರು ಪರೀಕ್ಷಿಸ್ತಾರೆ ಅಂತ ಹೇಳಿ. ಅನೇಕ ಕಷ್ಟಗಳು ದೇವಜನರಿಗೆ ಉಂಟು, ಮತ್ತು ಆ ಕಷ್ಟಗಳನ್ನು ನಾವು ದಾಟಿ ಬರಬೇಕು. ಆ ಕಷ್ಟಗಳು ನಿರಂತರ ಅಂತ ನಾನು ಹೇಳೋದಿಲ್ಲ, ದಾಟಿ ಬರಬೇಕು. ಅದಕ್ಕಾಗಿ ನಾವು ದೇವರ ವಾಕ್ಯದಲ್ಲಿ ಬಹಳ ಮುಖ್ಯವಾಗಿ ಇಬ್ರಿಯರಿಗೆ ಬರೆದ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಮತ್ತು ಬಹಳ ಮುಖ್ಯವಾಗಿ ನಾವು ನೋಡಬೇಕಾದ ವಾಕ್ಯ ಪೇತ್ರನು ಬರೆದ ಮೊದಲನೇ ಪತ್ರಿಕೆ, ಅಲ್ಲಿ 1ನೇ ಅಧ್ಯಾಯ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 6 ಮತ್ತು 7 ವಾಕ್ಯಗಳನ್ನು ನಾವು ನೋಡಿದರೆ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಯುತ್ತದೆ. ನೋಡಿ, ಇಲ್ಲಿ 6ನೇ ವಾಕ್ಯದಿಂದ ನೀವು ಸದ್ಯಕ್ಕೆ ನೋಡಿ, ವಾಕ್ಯಗಳು ಬಹಳ ಸ್ಪಷ್ಟವಾಗಿ ಇಲ್ಲಿ ಕೇಳಿ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೇವೆ. ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಆ ಕಷ್ಟಗಳಿಂದ ಶೋಧಿತವಾಗಿ ಯೇಸುಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನವನ್ನು ಉಂಟು ಮಾಡುತ್ತದೆ. ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬ ದೇವಜನರು ತಿಳ್ಕೊಳ್ಬೇಕಾದ ಸಂಗತಿ ಇದು. ನಾವು ಹಳೆ ಒಡಂಬಡಿಕೆಯಲ್ಲಿ ನೀವು ಯಾರನ್ನು ಬೇಕಾದರೂ ನೋಡಿ, ದೇವರು ಪ್ರತಿಯೊಬ್ಬರನ್ನು ಅವರ ನಂಬಿಕೆಯನ್ನು ಪರೀಕ್ಷೆ ಮಾಡಿ ನೋಡಿದ್ದಾನೆ. ಅದೇ ರೀತಿಯಲ್ಲಿ ಇಲ್ಲಿ ನೋಡಿ, ಇಲ್ಲಿ ಏನು ಹೇಳ್ತದೆ, ಬಂಗಾರ ಅದು ನಾಶ ಆಗುವುದು ಅಂದರೆ ಏನು? ಮತ್ತೆ ಅದು ನಾಶ ಆಗ್ತದೆ, ಮಣ್ಣಿಗೆ ಸೇರ್ತದೆ ವಿನ ಬೇರೆ ಯಾವುದಕ್ಕೂ ಅಲ್ಲ. ಆದರೆ ಅದಕ್ಕಿಂತ ಪರಿಶುದ್ಧವಾದದ್ದು ಅಥವಾ ಅಮೂಲ್ಯವಾದದ್ದು ನಮ್ಮ ನಂಬಿಕೆ. ಯಾಕೆಂದರೆ ಪರಲೋಕದಲ್ಲಿ ನಾವು ನಿತ್ಯ ಭಾಗ್ಯವನ್ನು ಹೊಂದಲಿಕ್ಕೆ ಕಾರಣವಾದ ನಮ್ಮ ನಂಬಿಕೆ ಅಷ್ಟು ಅಮೂಲ್ಯವಾದದ್ದು. ಅದನ್ನು ದೇವರು ಬೆಂಕಿಯಲ್ಲಿ ಹಾಕಿ ಪರೀಕ್ಷೆ ಮಾಡ್ತಾರಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಈಗ ಅಲ್ಲಿ ನೋಡಿ, ಅಲ್ಲಿ ಮುಂದಕ್ಕೆ ಏನು ಬರೆದಿದೆ, ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನವನ್ನು ಉಂಟು ಮಾಡುವುದು. ನೋಡಿ, ನಮ್ಮಲ್ಲಿ ಅನೇಕ ಜನರು ಕಷ್ಟಕ್ಕೆ ಒಳಗಾದವರು ಇದ್ದಾರೆ. ಆದರೆ ದೇವರ ವಾಕ್ಯವನ್ನು ನೀವು ಗಟ್ಟಿಯಾಗಿ ಇಟ್ಕೊಳ್ಳಿ. ಇಲ್ಲಿ ಏನು ಹೇಳ್ತದೆ,
ನಿಮಗೆ ರಕ್ಷಣೆ ಆಗ್ತದೆ ಅಂತ ಬರೆದಿಲ್ಲ ಇಲ್ಲಿ. ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನವನ್ನು ಉಂಟು ಮಾಡಿ, ಕೇವಲ ರಕ್ಷಣೆ ಮಾತ್ರ ಅಲ್ಲ, ಕಷ್ಟಗಳನ್ನು ಅನುಭವಿಸಿದವರಿಗೆ ದೇವರು ಪರಲೋಕದಲ್ಲಿ ಒಂದು ಭಾಗ್ಯವನ್ನು ಕೊಡುವ ದೇವರಾಗಿದ್ದಾರೆ. ಅಲ್ಲಿ ಬಹುಮಾನ, ನಾವು ಪಡುವ ಕಷ್ಟಕ್ಕೆ ಮತ್ತು ನಾವು ದೇವರಿಗೆ ಎಷ್ಟು ವಿಧೇಯರಾಗಿ ನಡೆದ್ದೇವೆ, ದೇವರಿಗೆ ಮೆಚ್ಚುಗೆ ಆಗುವ ಕಾರ್ಯಗಳನ್ನು ಮಾಡಿದ್ದೇವೆ, ಅದಕ್ಕೆ ಅನುಗುಣವಾಗಿ ನಮಗೆ ಅಲ್ಲಿ ಬಹುಮಾನ ಸಿಗ್ತದೆ ಅಂತ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಆದ್ದರಿಂದ ಯಾರು ಕೂಡ ನಮ್ಮಲ್ಲಿ ಕಷ್ಟಗಳನ್ನು ಅನುಭವಿಸಿದವರು ನೊಂದು ಹೋಗುವುದು, ಯಾಕೆ ನನಗೆ ಈ ಕಷ್ಟಗಳು ಯಾಕೆ ಅಂತ ಹೇಳಿ ಮನಗುಂದುವುದು ಯಾವತ್ತೂ ಸರಿಯಲ್ಲ. ದೇವರು ಒಂದು ಅಲ್ಪ ಕಾಲಕ್ಕೆ, ಇಲ್ಲಿ ನೋಡಿ ಅಲ್ಲಿ ಭಾಳ ಸ್ಪಷ್ಟವಾಗಿ ಒಂದೊಂದು ವಾಕ್ಯ ಇಲ್ಲಿ ನೋಡಿ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ನೋಡಿ, ನಿರಂತರ ಅಂತ ಕೂಡ ಬರೆದಿಲ್ಲ. ಈಗ ಅದು ದೇವರ ಚಿತ್ತ, ಎಷ್ಟು ದಿನ ಎಷ್ಟು ನೋಡಿ. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನೋಡಿದರೆ ಅಲ್ಲಿ ದೇವರು ನಮ್ಮನ್ನು ಶಿಕ್ಷಿಸ್ತಾನಂತ ಬರೆದಿದೆ. ಎಷ್ಟು ಬೇಗ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ನಿಗ್ಲೆಕ್ಟ್ ಮಾಡಬೇಡ, ಅಥವಾ ಅದನ್ನು ಯಾಕೆ ಅಂತ ಹೇಳಿ ಮತ್ತೆ ಮರೆತು ಹೋಗುವುದಲ್ಲ. ಯಾಕೆ ಅಂತ ದೇವರ ಸನ್ನಿಧಿಯಲ್ಲಿ ಅದನ್ನು ದೇವರು ನಮ್ಮೊಂದಿಗೆ ಮಾತಾಡಿ ನಮಗೆ ದೃಢಪಡಿಸುವ ತನಕ ನಾವು ಆ ಧ್ಯಾನವನ್ನು ಬಿಡಬಾರ್ದು. ದೇವರ ಸನ್ನಿಧಿಯಲ್ಲಿ ನಾವು ದೂರ ಸರಿಯಬಾರದು. ಆಗ ಮಾತ್ರ ನಮ್ಮ ಕಷ್ಟಗಳು ಬೇಗ ಪರಿಹಾರ ಆಗ್ತದೆ. ಈಗ ಅದನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಅಂದರೆ ನಮ್ಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಭಾಳ ಅಗತ್ಯ. ದೇವರ ಒಂದು ಉದ್ದೇಶ ಇದೆ, ಅದನ್ನು ಎಷ್ಟು ಬೇಗ ನಾವು ತಿಳ್ಕೊಳ್ತೇವೋ, ದೇವರ ಯೋಜನೆಯನ್ನು ಎಷ್ಟು ಬೇಗ ತಿಳ್ಕೊಳ್ತೇವೆ, ಅಷ್ಟು ಬೇಗ ನಮ್ಮ ಕಷ್ಟಗಳು ಪರಿಹಾರ ಆಗ್ತವೆ. ಅದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಇಲ್ಲಿ ನೋಡಿ, ದೇವರು ನಮ್ಮ ನಂಬಿಕೆಯನ್ನು ಪರೀಕ್ಷೆ ಮಾಡೋ ದೇವರಾಗಿದೆ. ಇದಕ್ಕೆ ಬಹಳ ಒಂದು ಹಳೆಯ ಒಡಂಬಡಿಕೆಯಲ್ಲಿ ಉದಾಹರಣೆ ಅಂದರೆ ಅಬ್ರಹಾಮನ ನಂಬಿಕೆಯ ಮಹಾಪುರುಷ ಅಂತ ಹೇಳ್ತದೆ. ಈಗ ಅಬ್ರಹಾಮನ ನಾವು ಪ್ರತಿಯೊಬ್ಬರು ಇದನ್ನು ಬಹಳ ಗಟ್ಟಿಯಾಗಿ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಬೇಕು. ಅಬ್ರಹಾಮನ ವಿಷಯದಲ್ಲಿ ಯಾಕೆ ನೋಡಿ, ಅಬ್ರಹಾಮನು ದೇವರ ಆಶೀರ್ವಾದ ಮಾಡಿದನು ಎಲ್ಲ ಉಂಟು. ಆದರೆ ನಾವು ಅಲ್ಲಿ ನೋಡಿ, ಮೊದಲು ದೇವರು ಅಬ್ರಹಾಮನ ವಿಷಯದಲ್ಲಿ ಆದಿಕಾಂಡ 15:6, ಅಬ್ರಹಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟನು. ಈಗ ಇಲ್ಲಿ 15ನೇ ಅಧ್ಯಾಯದಲ್ಲಿ ಮೊದಲೇ ದೇವರು ಅಬ್ರಹಾಮನನ್ನು ನೀತಿವಂತನೆಂದು ನಿರ್ಣಯಿಸಿದನು. ಯಾವ ಕಾರ್ಯಗಳಲ್ಲಿ ನಡೆದಿಲ್ಲ, ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಯಾಕೆ? ಕೇವಲ ನಂಬಿಕೆಯ ಮೂಲಕ ದೇವರು ಅವನನ್ನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟನು. ಯಾಕೆ? ಅಬ್ರಹಾಮನು ದೇವರ ಮೇಲೆ ನಂಬಿಕೆ ಇಟ್ಟನು. ದೇವರಿಗೆ ಬೇಕಾಗಿರುವುದು ನಮ್ಮ ನಂಬಿಕೆ. ಈಗ ಅಬ್ರಹಾಮನು ದೇವರ ಮೇಲೆ ನಂಬಿಕೆ ಇಟ್ಟನು ಅಂತ ದೇವರ ಅಷ್ಟರಲ್ಲಿ ಅವನನ್ನು ಕೈ ಬಿಡಲಿಲ್ಲ. ನೋಡಿ, ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಪೇತ್ರನ ಪುಸ್ತಕ ಏನು ಹೇಳ್ತದೆ? ನಿಮ್ಮ ನಂಬಿಕೆಯನ್ನು ನಾನು ಬೆಂಕಿಯಲ್ಲಿ ಹಾಕಿ ಪರೀಕ್ಷೆ ಮಾಡ್ತೇನೆ ಅಂತ ಹೇಳಿ. ಈಗ ನೋಡಿ, ಅಬ್ರಹಾಮನ ನಂಬಿಕೆಯನ್ನು ಕೂಡ ದೇವರು ಪರೀಕ್ಷೆ ಮಾಡಿದರು. ದೇವರು ಆತನನ್ನು ನೀತಿವಂತನೆಂದು ನಿರ್ಣಯಿಸಿದನು. ಆದರೂ ಕೂಡ ಅವನನ್ನು ಅಲ್ಲಿ ಬಿಡಲಿಲ್ಲ, ಪುನಃ ಆತನನ್ನು ಪರೀಕ್ಷೆಗೆ ಒಳಪಡಿಸಿದನು. ಅದು ನಾವು ಎಲ್ಲಿ ಕಾಣ್ತೇವೆ? ಆದಿಕಾಂಡ 22ನೇ ಅಧ್ಯಾಯಕ್ಕೆ ಬನ್ನಿ. ಆದಿಕಾಂಡ 22 2ನೇ ವಾಕ್ಯ ನೋಡಿ. ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಆ ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಸಮರ್ಪಿಸಬೇಕು ಅಂದನು. ನೋಡಿದ್ರಿ, ಅಬ್ರಹಾಮನ ನಂಬಿಕೆಗೆ ಪರೀಕ್ಷೆ ನೋಡಿ. ಎಷ್ಟು ಮುದಿಪ್ರಾಯದಲ್ಲಿ ಅವನಿಗೆ ಮಗನು ದೇವರು ಕೊಟ್ಟನು, ಒಬ್ಬನೇ ಮಗನನ್ನು ಕೊಟ್ಟನು. ಅವನನ್ನೇ ಬಲಿ ಅರ್ಪಿಸಲಿಕ್ಕೆ ದೇವರು ಹೇಳ್ತಾ ಇದ್ದಾರೆ. ಹೇಗೆ ಇರಬೇಕು ಅವನ ನಂಬಿಕೆ ನೋಡಿ, ಯಾವ ರೀತಿಯಾಗಿ ಪರೀಕ್ಷಿಸಲ್ಪಟ್ಟು. ಅಬ್ರಹಾಮನು ದೇವರು ಹೇಳಿದ ಮಾತಿಗೆ ಒಪ್ಪಿಕೊಂಡು ತನ್ನ ಒಬ್ಬನೇ ಮಗನನ್ನು ಬಲಿ ಅರ್ಪಿಸಲಿಕ್ಕೆ ಹಿಂದೇಟು ಹಾಕಲಿಲ್ಲ. ನೋಡಿ ಅಲ್ಲಿ 16ನೇ ಈಗ 15ನೇ ವಾಕ್ಯಕ್ಕೆ ಬನ್ನಿ.
15ರಿಂದ 17 ತನಕ 19 ತನಕ ನೋಡೋಣ. ನೋಡಿ ಏನಂತ. ಯೆಹೋವನ ದೂತನು ಆಕಾಶದೊಳಗಿಂದ 2ನೇ ಸಾರಿ ಅಬ್ರಹಾಮನನ್ನು ಕರೆದು ಅವನಿಗೆ, ಯೆಹೋವನು ನುಡಿದದ್ದನ್ನು ಕೇಳು, ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂತೆಗೆಯದೆ ಹೋದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು, ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರದ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಅವರು ಶತ್ರುಗಳ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳುವರು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲ ಜನಾಂಗಗಳಿಗೆ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯೆಹೋವನು ತನ್ನಾಣೆ ಇಟ್ಟು ಹೇಳಿದ್ದಾನೆ ಅಂದನು. ನೋಡಿ, ಇಂಥ ಒಂದು ಪರೀಕ್ಷೆಯಲ್ಲಿ ಅಬ್ರಹಾಮನು ಗೆದ್ದು ಬಂದನು. ಈಗ ನೋಡಿ, ಅಲ್ಲಿ ಅಬ್ರಹಾಮನಿಗೆ ದೇವರ ಆಶೀರ್ವಾದ ಎಲ್ಲಿಂದ ಹುಟ್ಟಿತು? ಆಶೀರ್ವಾದಗಳು ಅವನ ನಂಬಿಕೆ ಪರೀಕ್ಷಿಸಲ್ಪಟ್ಟ ನಂತರ ಅಲ್ಲಿ ಆಶೀರ್ವಾದಗಳು ಪ್ರಾರಂಭ ಆದದ್ದು. ಅಲ್ಲಿ ದೇವರು ಆಶೀರ್ವಾದಗಳ ವಿಷಯದಲ್ಲಿ ಮಾತಾಡ್ತಾನೆ. ಎಂತೆಂಥ ಆಶೀರ್ವಾದಗಳು ಅಂತ ಹೇಳಿ ನೋಡಿ. ನಿನ್ನಿಂದಾಗಿ ಲೋಕದ ಎಲ್ಲ ಜನಾಂಗಗಳಿಗೆ ಆಶೀರ್ವಾದ ಉಂಟಾಗ್ತದೆ. ಇವತ್ತು ಇಸ್ರೇಲರ ಎಂತೆಂಥ ಅದ್ಭುತ ಸಂಶೋಧನೆಗಳ ಮೂಲಕ ಇಡೀ ಲೋಕಕ್ಕೆ ಯಾವ ರೀತಿಯಾಗಿ ನೋಡಿ ಆಶೀರ್ವಾದ ಉಂಟಾಗಿದೆ ನಾವು ನೋಡ್ತೇವೆ. ದೇವರು ಆಣೆ ಇಟ್ಟು ಹೇಳಿದ ಮಾತು. ಅದರಿಂದ ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರ ಕಷ್ಟಕ್ಕೆ, ನಮ್ಮಲ್ಲಿ ಅನೇಕ ಜನರಿದ್ದಾರೆ, ನಮಗೆ ಕೆಲವರ ಕಷ್ಟಗಳು ಯೋಚಿಸಲಿಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ಆಗಿದೆ. ಒಂದೊಂದು ಸಲ ಯೋಚಿಸುವಾಗ ನಮಗೆ ಕಣ್ಣೀರು ಬರ್ತದೆ. ಆದರೂ ಕೂಡ ಅಷ್ಟು ನಂಬಿಗಸ್ತಿಕೆಯಿಂದ ಕೆಲವರು ಇದ್ದಾರೆ. ಇನ್ನೂ ಕೆಲವರ ಕಷ್ಟಗಳು ಪರಿಹಾರ ಆಗಲಿಲ್ಲ. ಆದರೆ ಒಂದೇ ಒಂದು ಗಟ್ಟಿಯಾಗಿ ನಾವು ಈ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಮ್ಮನ್ನೇ ಸಮಾಧಾನಗೊಳಿಸುವ. ಖಂಡಿತ ದೇವರು ಕೈ ಬಿಡೋ ದೇವರಲ್ಲ. ಒಂದೊಂದು ಬಿಂದು ಕಣ್ಣೀರನ್ನು ಕೂಡ ಲೆಕ್ಕದಲ್ಲಿ ಇಟ್ಟ ದೇವರು. ನಾನು ಗಟ್ಟಿಯಾಗಿ ನಿಮಗೆ ಹೇಳ್ತೇನೆ, ಯಾವ ಚಿಂತೆ ಇರಲ್ಲ ನಿಮಗೆ. ಅದರ ಎಲ್ಲ ದೇವರ ಆಶೀರ್ವಾದಗಳು ಉಂಟಾಗಲಿಕ್ಕೆ ಈ ಲೋಕದಲ್ಲಿ ಇಲ್ಲದಿದ್ದರೂ ಪರಲೋಕದಲ್ಲಿ ಖಂಡಿತವಾಗಿ. ನೋಡಿ, ಅಲ್ಲಿ ಪೇತ್ರನ 1ನೇ ಪತ್ರಿಕೆಯಲ್ಲಿ ನಾವು ನೋಡಿದೆವು, ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಮಾನ ಪ್ರಭಾವ ಉಂಟಾಗುವುದಂತ ಹೇಳಿ. ಎಲ್ಲರ ಮುಂದೆ ದೇವರು ಗೌರವಿಸುವ ದೇವರಾಗಿದ್ದಾರೆ. ಆದ್ದರಿಂದ ಯಾರು ಕೂಡ ನಾವು ಮನಗುಂದುವುದು ಬೇಡ. ಬಹಳ ಅಗತ್ಯವಾಗಿ ಈ ಸಂಗತಿಗಳನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ. ಈಗ ನಾವು 2ನೇ ಆಶೀರ್ವಾದಕ್ಕೆ ಬರೋಣ. ಬೆನಿಫಿಟ್ಸ್ ಆಫ್ ಅಬೈಡಿಂಗ್ ಇನ್ ಕ್ರೈಸ್ಟ್. 2ನೇ ಬೆನಿಫಿಟ್ ಏನು ಅಂತ ಹೇಳಿ ಇಲ್ಲಿ ನೋಡಿ. ಅಲ್ಲಿ ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ ನಾವು ನೋಡಿದೆವು. ನೋಡಿ, ಅಲ್ಲಿ 2ನೇ ವಾಕ್ಯ ನೋಡಿ, ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡ್ತಾನೆ. ಫಲ ಕೊಡುವುದು ಬಹಳ ಅಗತ್ಯವಾಗಿ. 2ನೇ ಆಶೀರ್ವಾದ, ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಾಗ ಮಾತ್ರ ಫಲ ಕೊಡುವವರಾಗಿದ್ದೇವೆ. ನಾವು ದೇವರ ಮಕ್ಕಳಾದ್ದರಿಂದ ನಾವು ಫಲ ಕೊಡ್ತೇವೆ, ಹೆಚ್ಚು ಫಲ ಕೊಡ್ತೇವೆ. ನೋಡಿ, ಅಲ್ಲಿ 8ನೇ ವಾಕ್ಯಕ್ಕೆ ಪುನಃ ಹೋಗಿ ಅಲ್ಲಿ ನೋಡಿ, ಅದು ನಿಮಗೆ ದೊರೆಯುವುದು, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದಂತ ಹೇಳಿ. ನಾವು ಎಷ್ಟು ಫಲ ಕೊಡ್ತೇವೆ ಅಂತ ಹೇಳಿ ಫಲ ಕೊಡುವ ವಿಷಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ. ಇಲ್ಲದಿದ್ದರೆ ನೋಡಿ, ಅಲ್ಲಿ 5ನೇ ವಾಕ್ಯ, ಫಲ ಕೊಡದಿದ್ದರೆ ಆ ದ್ರಾಕ್ಷೆ ಬಳ್ಳಿ, ನೀವು ಆ ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಈಗ 2ನೇ ಒಂದು ನಮಗೆ ಆಶೀರ್ವಾದ ಏನೆಂದರೆ, ನಾವು ಫಲ ಕೊಡುವವರಾಗ್ತೇವೆ. ಅಂದರೆ ದೇವರಿಗೆ ಮಹಿಮೆ ಉಂಟಾಗುವ ರೀತಿಯಾಗಿ ನಾವು ಫಲ ಕೊಡುವವರಾಗ್ತೇವೆ. ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳು ಪ್ರಾರಂಭ ಆಗ್ತವೆ. ಈಗ ಫಲದ ವಿಷಯದಲ್ಲಿ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಅಲ್ಲಿ ಸ್ಪಷ್ಟವಾಗಿ ಪವಿತ್ರಾತ್ಮನ ಫಲಗಳು ಏನಂತ ಹೇಳಿ, ಪ್ರೀತಿ, ಸಮಾಧಾನ, ನೆಮ್ಮದಿ, ಸಂತೋಷ, ಇದೆಲ್ಲ ಕ್ಷಮಿಸುವಿಕೆ, ಇವೆಲ್ಲ ಫಲಗಳು. ಈಗ ಈ ಫಲಗಳು ನಮ್ಮಲ್ಲಿ ಯಾವಾಗ ಹೆಚ್ಚು ಫಲದಾಯಕವಾಗಿ ಕಾಣಲ್ಪಡ್ತವೆ? ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಾಗ, ನಾವು ಕ್ರಿಸ್ತನನ್ನು ರಕ್ಷಕನಾಗಿ ಅಂಗೀಕರಿಸಿದಾಗ. ನನಗೆ ಬೇರೆ ವಿಷಯದಲ್ಲಿ ನನ್ನ ಜೀವಿತದ ಅನುಭವವನ್ನು ನಾನು ಗಟ್ಟಿಯಾಗಿ ಹೇಳ್ತೇನೆ.
ನಾನು ನಂಬಿಕೆಯ ಬೆಳಕಿಗೆ ಬಂದ ನಂತರ ನನ್ನಲ್ಲಿ ಸಮಾಧಾನ, ಕ್ಷಮಿಸುವಿಕೆ, ಪ್ರೀತಿ ಇವು ಎಲ್ಲ ಅದ್ಭುತ ರೀತಿಯಲ್ಲಿ ದೇವರು ಹೆಚ್ಚಿಸಿದ್ದಾರೆ. ಈ ಫಲಗಳಿಂದ ನನ್ನನ್ನು ತುಂಬಿಸಿದ್ದಾರೆ. ಹಳೆಯ ಜೀವಿತದಲ್ಲಿ ಜಗಳ, ಹೊಡೆತನ ಎಲ್ಲವನ್ನು ಮಾಡಿದವರು ನಾವು. ಆದರೆ ಈಗ ದೇವರಲ್ಲಿ ಬಂದ ಮೇಲೆ ದೇವರು ನಮ್ಮನ್ನು ಫಲ ಕೊಡುವ ಹಾಗೆ ಸರಿಪಡಿಸಿದ್ದಾರೆ. ಅದು ದೇವರ ಕಾರ್ಯ. ಆದ್ದರಿಂದ ದೇವರಲ್ಲಿ ಇದ್ದಾಗ ನಾವು ಫಲ ಕೊಡುವೇ ಆಗ್ತೇವೆ. ಆತನು ಇಲ್ಲದೆ ನಾವು ಏನು ಮಾಡಲಾರೆವು. ಅಲ್ಲಿ ಬರೆಯಲ್ಪಟ್ಟಿದೆ, ನನ್ನಲ್ಲಿಯೂ ನೀವು ನೆಲೆಗೊಂಡಿದ್ದರೆ ಮಾತ್ರ ನೀವು ಫಲ ಕೊಡುವಿರಿ. ಇನ್ನೊಂದು ವಾಕ್ಯ ಅದಕ್ಕೆ ಸಂಬಂಧಪಟ್ಟು ಬೇಕಾದರೆ ನಾವು ರೋಮಪುರದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. 7ನೇ ಅಧ್ಯಾಯ 4ನೇ ವಾಕ್ಯ ನೋಡಿ. ಅಲ್ಲಿ ರೋಮಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 4ನೇ ವಾಕ್ಯ ನಾವು ನೋಡೋಣ. 7:4. ಕ್ರಿಸ್ತನ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿರಿ, ದೇವರಿಗೆ ಫಲವಾಗುವುದಕ್ಕಾಗಿ ಮತ್ತೊಬ್ಬನನ್ನು, ಅಂದರೆ ಸತ್ತು ಜೀವಿತನಾಗಿ ಎದ್ದಾತನನ್ನು ಸೇರಿಕೊಂಡಿರಿ. ನೋಡಿ, ಕ್ರಿಸ್ತನಲ್ಲಿ ಸೇರಿಕೊಂಡಕ್ಕೆ ಯಾಕೆ ನಾವು ಕ್ರಿಸ್ತನಲ್ಲಿ ಸೇರಿಕೊಂಡೆವು? ದೇವರಿಗೆ ಫಲ ಕೊಡಲಿಕ್ಕೆ ಆಗುವಂತೆ, ದೇವರ ಮಹಿಮೆ ಪ್ರಕಟ ಆಗುವುದಂತೆ. ನಾವು ಯಾವಾಗ ಕ್ರಿಸ್ತನನ್ನು ಅಂಗೀಕರಿಸಿದ್ದೇವೋ ಅಲ್ಲಿಂದ ದೇವರ ಫಲಗಳು ನಮ್ಮಲ್ಲಿ ಕಾಣಬರ್ತವೆ. ಯಾವ ಫಲಗಳು? ಪವಿತ್ರಾತ್ಮನ ಫಲಗಳು. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಅಲ್ಲಿ ನಾವು ಸ್ಪಷ್ಟವಾಗಿ ಆ ಫಲಗಳನ್ನು ನೋಡ್ತೇವೆ. ದೇವರಿಗೆ ಫಲ ಕೊಡುವವರಾಗಿದ್ದೆವು ನಾವು. ಇನ್ನೊಂದು ವಾಕ್ಯ ಬೇಕಾದರೆ ನೋಡೋಣ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಗೆ ಹೋಗೋಣ. 1ನೇ ಅಧ್ಯಾಯ 11ನೇ ವಾಕ್ಯ ನೋಡಿ. ಸರಳರಾಗಿಯೂ ನಿರ್ಮಲರಾಗಿಯೂ ಯೇಸುಕ್ರಿಸ್ತನ ಮೂಲಕವಾಗಿರುವ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿಯೂ ಕಾಣಿಸಿಕೊಂಡು ದೇವರಿಗೆ ಘನತೆಯನ್ನು, ಸ್ತೋತ್ರವನ್ನು ತರಬೇಕೆಂತಲೂ ಬೇಡಿಕೊಳ್ಳುತ್ತೇನೆ. ನೋಡಿ, ಕ್ರಿಸ್ತನಲ್ಲಿದ್ದು ದೇವರಿಗೆ ಫಲ ಕೊಟ್ಟು ದೇವರಿಗೆ ಮಹಿಮೆ ಉಂಟಾಗುವ ಫಲದಿಂದ ತುಂಬಿದವರಾಗಿಯೂ ಕಾಣಿಸಿಕೊಂಡು ದೇವರಿಗೆ ಘನತೆಯನ್ನು, ಸ್ತೋತ್ರವನ್ನು. ಯಾವಾಗ ನಾವು ಕ್ರಿಸ್ತನವರು ಎಂದು ಹೇಳಿಕೊಳ್ಳುವವರು, ನಾವು ವಿಶ್ವಾಸಿಗಳು ಅಂತ ಹೇಳಿಕೊಳ್ಳುವವರು, ನಮ್ಮ ಫಲಗಳ ಮೂಲಕ ದೇವರಿಗೆ ಮಹಿಮೆ ಉಂಟಾಗ್ತದೆ. ಆದರೆ ಭಾಳ ಎಚ್ಚರಿಕೆಯಾಗಿ ನಾವು ತಿಳ್ಕೊಳ್ಬೇಕು. ನೋಡಿ, ದೇವರ ವಾಕ್ಯ ನಿಮ್ಮಿಂದಾಗಿ ಅನ್ಯ ಜನರ ಬಾಯಲ್ಲಿ ದೇವರ ನಾಮವು ದೂಷಣೆಗೆ ಒಳಗಾಗಿದೆ ಅಂತ ಯಾವುದೇ ಕೃತ್ಯಗಳನ್ನು ನಾವು ಮಾಡದಂತೆ ಭಾಳ ಎಚ್ಚರಿಕೆಯಾಗಿರಬೇಕು. ನಾವು ಕ್ರಿಸ್ತನಲ್ಲಿದ್ದುಕೊಂಡು ಫಲ ಕೊಟ್ಟಾಗ ಮಾತ್ರ ನಾವು ದೇವರಿಗೆ ಮಹಿಮೆ ಉಂಟಾಗ್ತದೆ. ಆಗ ದೇವರು ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಆದ್ದರಿಂದ ಫಲ ಕೊಡುವ ವಿಷಯದಲ್ಲಿ ಇಲ್ಲಿ ಬರೆಯಲ್ಪಟ್ಟಿದೆ. ಇನ್ನೊಂದು ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ನಾವು ರಕ್ಷಣೆಯ ವಿಷಯದಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಈ ವಾಕ್ಯಗಳನ್ನು ತುಂಬ ಸಲ ಧ್ಯಾನಿಸಿದ್ದೇವೆ. ಅಲ್ಲಿ ಪುನಃ ನಾವು ಆ ವಾಕ್ಯಗಳನ್ನು ನೋಡೋಣ. ನೋಡಿ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯ ನೋಡಿ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದಲ್ಲ, ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದೆ ಇಲ್ಲ. ನಾವು ಆತನ ನಿರ್ಮಾಣ. ನೋಡಿ, ದೇವರು ನಮ್ಮನ್ನು ನಿರ್ಮಿಸಿದ್ದಾರೆ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ನಾವು ಸೃಷ್ಟಿಸಲ್ಪಟ್ಟೆವು. ಇಲ್ಲಿ ನೋಡಿ, ಎಫೆಸದವರಿಗೆ ಬರೆದ ಪತ್ರಿಕೆ, ನಾವು ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದೆವು, ಸೃಷ್ಟಿಸಲ್ಪಟ್ಟೆವು. ಅಂದರೆ ಏನು? ಈಗ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ, ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಾಗ ನಾವು ಹೊಸ ಸೃಷ್ಟಿಗಳಾಗಿ ರೂಪಿಸಲ್ಪಡ್ತೇವೆ. ಇದನ್ನು ನೋಡಿ, ಯೇಸುವನ್ನು ನೀವು ಹೊಸದಾಗಿ ಹುಟ್ಟದೆ ನೀವು ದೇವರ ರಾಜ್ಯವನ್ನು ಕಾಣಲಾರಿರಿ. ಆ ಫರಿಸಾಯನಿಗೆ ಹೇಳಿದ್ದು. ಅವನೇನು ಹೇಳಿದ? ನಾನು ಇನ್ನೂ ತಾಯಿಯ ಗರ್ಭದಲ್ಲಿ ಹೇಗೆ ಹೊಸದಾಗಿ ಹುಟ್ಟುದು? ಅವರಿಗೆ ಅರ್ಥ ಆಗಲಿಲ್ಲ. ಅಂದರೆ ಏನು? ಆತ್ಮಿಕ ಪುನರ್ಜನ್ಮ. ನಾವು ಅಲ್ಲಿ ಆತ್ಮಿಕವಾಗಿ ಹೊಸದಾಗಿ ಹುಟ್ಟುತ್ತೇವೆ. ಈಗ ಇಲ್ಲಿ ನೋಡಿ ಏನು ಮಾಡಿದೆ, ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ, ಒಳ್ಳೆಯ ಕಾರ್ಯಗಳನ್ನು, ದೇವರಿಗೆ ಮಹಿಮೆ ಉಂಟಾಗುವ ಫಲಗಳನ್ನು ಕೊಡುವುದಕ್ಕಾಗಿ ದೇವರು ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಿದನಂತ ಹೇಳಿ. ಆದ್ದರಿಂದ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಾಗ ದೇವರಿಗೆ ಫಲ ಕೊಡುವವರಾಗಿದ್ದೇವೆ. ದೇವರಲ್ಲಿ ಇಲ್ಲದೆ ನಾವು ಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವು ನೀತಿವಂತರಾಗಿ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಹಂತವಾಗಿ ದೇವರು
ತನ್ನ ಪರಿಶುದ್ಧತೆಯ ಹಂತಕ್ಕೆ ತನ್ನ ಪವಿತ್ರಾತ್ಮನ ಬಲದಿಂದ ನಮ್ಮನ್ನು ಬೆಳೆಸುತ್ತಾ ಇದ್ದಾನೆ. ಇದನ್ನು ನಾವು ನೋಡಿದ್ದೇವೆ. ಈಗ ಹೋಶೇಯನ ಪ್ರವಾದನೆಗೆ ನಾವು ಹೋಗೋಣ. ಅಲ್ಲಿ 14ನೇ ಅಧ್ಯಾಯ 8ನೇ ವಾಕ್ಯ ನೋಡಿ. ದೇವರಿಲ್ಲದೆ ಏನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ದೇವರ ವಾಕ್ಯ ನಮಗೆ ಹೇಳ್ತದೆ. ಹೋಶೇಯನ ಪ್ರವಾದನೆಗೆ ಹೋಗೋಣ. 14:8 ಕೊನೆಯ ಅಧ್ಯಾಯದಲ್ಲಿ, ಎಫ್ರಾಯಿಮ್ ವಿಗ್ರಹಗಳ ಗೊಡವೆ ನಿನಗೆ ಇನ್ನೇಕೆ, ನಾನು ಅದಕ್ಕೆ ಒಲಿದು ಕಟಾಕ್ಷಿಸುವೆನು. ನಾನು ಸೊಂಪಾದ ತುರಾಯಿ ಮರದಂತಿದ್ದೇನೆ, ನನ್ನಿಂದಲೇ ನೀನು ಫಲಿಸುವಿ. ನೋಡಿ, ನನ್ನಿಂದಲೇ, ದೇವರಿಂದಾಗಿ ನಾವು ಫಲಿಸುವವರಾಗ್ತೇವೆ. ದೇವರಿಲ್ಲದೆ ನಮಗೆ ಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಇಲ್ಲಿ ಪ್ರವಾದಿ ಬಾಯಿಂದ ದೇವರು ಹೇಳಿಸಿದ ಮಾತುಗಳು, ನನ್ನಿಂದಲೇ ನೀವು ಫಲಿಸುವಿರಿ. ಇಸ್ರಾಯೇಲ್ ವಿಷಯದಲ್ಲಿ ದೇವರು ಹೋಶೇಯನ ಪ್ರವಾದಿಯ ಮೂಲಕ ದೇವರು ಹೇಳಿದ್ದು ನನ್ನಿಂದಲೇ. ನೋಡಿ, ಇಲ್ಲಿ ಯೇಸು ಕೂಡ ಹೇಳ್ತಾನೆ, ನೀವು ನನ್ನಲ್ಲಿ ನೆಲೆಗೊಳ್ಳದಿದ್ದರೆ, ನೀವು ತಂದೆ ಮಗ ಪವಿತ್ರಾತ್ಮನ ನೆಲೆಗೊಳ್ಳದಿದ್ದರೆ ನೀವು ಫಲ ಕೊಡಲಿಕ್ಕೆ ನನ್ನಲ್ಲಿ, ಅಂದರೆ ಅಲ್ಲಿ ತ್ರೈಕ ದೇವರು. ಇದನ್ನು ನಾವು ನೋಡಿದ್ದೇವೆ. ಮೊದಲನೆಯ ದೇವರ ವಾಕ್ಯದಲ್ಲಿ, ಆ ದೇವರ ಕ್ರಿಸ್ತ ಯೇಸುವಿನಲ್ಲಿ ನಾವು ನೆಲೆಗೊಂಡರೆ ನಮಗೆ ಸಿಗುವ ಮೊದಲ ಆಶೀರ್ವಾದ ಅದರಲ್ಲಿ ನೋಡಿದ್ದೇವೆ. ತಂದೆ ಮಗ ಪವಿತ್ರಾತ್ಮನಲ್ಲಿ ನಾವು ನೆಲೆಗೊಳ್ತೇವೆ. ಈಗ ನೋಡಿ, ನನ್ನಿಂದಲೇ ನೀವು ಫಲಿಸುವಿರಿ. ನಾವು ದೇವರಿಗೆ ಫಲ ಕೊಡಬೇಕಾದರೆ ನಾವು ದೇವರಲ್ಲಿ ನೆಲೆಗೊಳ್ಳುವುದು ಭಾಳ ಅಗತ್ಯ. ಆದ್ದರಿಂದ ನಾವು ಈ ವಾಕ್ಯಗಳನ್ನು ಗಟ್ಟಿಯಾಗಿ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ದೇವರಲ್ಲಿ ನೆಲೆಗೊಂಡಾಗ ನೋಡಿ, ಅಲ್ಲಿ ಲೂಕನ ಸುವಾರ್ತೆಯಲ್ಲಿ ಕೂಡ ನಾವು ನೋಡ್ತೇವೆ. ಹೊಲದ ವಿಷಯದಲ್ಲಿ ಮಣ್ಣಲ್ಲಿ ಬಿದ್ದ ಬೀಜವು ಫಲ ಕೊಟ್ಟಿತು. ಎಷ್ಟು? ಒಂದೊಂದು ಹಂತದಲ್ಲಿ 3, ಕೆಲವು 100, 60, 40 ಹೀಗೆ. ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅಲ್ಲಿ ಫಲ ಕೊಟ್ಟಿದ್ದಾರೆ. ಒಂದೇ ಪ್ರಮಾಣದಲ್ಲಿ ಅಲ್ಲ, ಬೇರೆ ಬೇರೆ ಪ್ರಮಾಣದಲ್ಲಿ. ನಾವು ಎಷ್ಟು ದೇವರ ವಾಕ್ಯದಲ್ಲಿ ನೆಲೆಗೊಳ್ತೇವೋ ಆ ಪ್ರಕಾರ ಅಷ್ಟು ಫಲ ಕೊಡುವವರಾಗ್ತೇವೆ. ಅದರ ಮೂಲಕ ದೇವರು ನಮಗೆ ಪರಲೋಕದಲ್ಲಿ ಬಹುಮಾನ ಸಿದ್ಧ ಆಗ್ತದೆ. ಅದರಿಂದ ನಾವು ಇಲ್ಲಿ ಒಂದೊಂದು ಪ್ರಮಾಣದಲ್ಲಿ ಹೆಚ್ಚು ಫಲ ಕೊಡುವವರು, ನಾವು ಆತನಲ್ಲಿ ನೆಲೆಗೊಂಡವರಾದರೆ ಮಾತ್ರ ಹೆಚ್ಚು ಫಲ ಕೊಡುವೆವು. ನೋಡಿ, ಅಲ್ಲಿ ಆ ಯೋಹಾನನ ಸುವಾರ್ತೆಯಲ್ಲಿ ದ್ರಾಕ್ಷೆ ಬಳ್ಳಿಯ ವಿಷಯದಲ್ಲಿ ಕೂಡ ಪ್ರಸ್ತಾಪ ಮಾಡುವಾಗ ಇನ್ನೂ ಹೆಚ್ಚು ಫಲ ಕೊಡುವ ಹಾಗೆ ದೇವರು ನಮ್ಮನ್ನು ಸವರುತ್ತಾನೆ ಅಂತ ಹೇಳಿ. ಆದ್ದರಿಂದ ನಾವು ಬಹಳ ಅಗತ್ಯವಾಗಿ ಇದನ್ನು ತಿಳ್ಕೊಳ್ಬೇಕು. ಈಗ ಇನ್ನೊಂದು ವಾಕ್ಯ ನಾವು ನೋಡೋಣ. ಭಾಳ ಅಗತ್ಯವಾಗಿ ಯೋಹಾನನ ಪತ್ರಿಕೆಗೆ ಹೋಗೋಣ. ಮೊದಲನೇ ಪತ್ರಿಕೆ 2ನೇ 24ನೇ ವಾಕ್ಯ. ನೀವಂತೂ ಯಾವ ಬೋಧನೆಯನ್ನು ಮೊದಲಿನಿಂದ ಕೇಳಿದ್ದೀರೋ ಅದು ನಿಮ್ಮಲ್ಲಿ ನೆಲೆಗೊಂಡಿರಲಿ. ಮೊದಲಿನಿಂದ ನೀವು ಕೇಳಿದ ಬೋಧನೆಯು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಸಹ ಮಗನಲ್ಲಿಯೂ ತಂದೆಯಲ್ಲಿಯೂ ನೆಲೆಗೊಂಡಿರುವಿರಿ. ನೋಡಿ, ಇಲ್ಲಿ ಆದ್ದರಿಂದ ಭಾಳ ಅಗತ್ಯವಾಗಿ ನಾವು ವಾಕ್ಯದಲ್ಲಿ ನೆಲೆಗೊಂಡರೆ, ವಾಕ್ಯಗಳು ಎಷ್ಟು ನಮ್ಮಲ್ಲಿ ವಾಕ್ಯಗಳು ಗಟ್ಟಿಯಾಗಿ ನೆಲೆಗೊಳ್ತದ ಅಷ್ಟು ನಮ್ಮಲ್ಲಿ ದೇವರ ಕಾರ್ಯಗಳು ಅಷ್ಟು ಅದ್ಭುತವಾಗಿ ನಡೀತದೆ. ಅದಕ್ಕಾಗಿ ವಾಕ್ಯದ ಧ್ಯಾನ ಅಷ್ಟು ಅಗತ್ಯವಾಗಿ ಬೇಕು ನಮಗೆ. ಆದ್ದರಿಂದ ನಾವು ಕ್ರಿಸ್ತನಲ್ಲಿ ಹೆಚ್ಚು ನೆಲೆಗೊಂಡಾಗ ವಾಕ್ಯಗಳು ಯಾಕೆಂದರೆ ವಾಕ್ಯವೇ ಕ್ರಿಸ್ತನಾಗಿದ್ದಾನೆ. ಅದನ್ನು ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು, ನರಾವತಾರೀತಿ ಈ ಲೋಕಕ್ಕೆ ಬಂತಂತ ಹೇಳಿ. ಆದ್ದರಿಂದ ಆ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಂಡರೆ ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳೋರಾಗಿದ್ದೀವಿ. ಇನ್ನೊಂದು ಕೊನೆಯ ವಾಕ್ಯ ನಾವು ನೋಡೋಣ. ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಾಕ್ಯ ನಾವು ನೋಡೋಣ. ನೋಡಿ, ಮುಸುಕು ತೆಗೆದಿರುವ ಮುಖದಿಂದ ಕ್ರಿಸ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸ್ವಾರಸ್ಯ ಉಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದದ್ದೇ. ನೋಡಿ, ದಿನ ನಾವು ಹೊಸದಾಗಿ ಸೃಷ್ಟಿಸಲ್ಪಡುತ್ತಾ ಇದ್ದೇವೆ, ಹೊಸದಾಗಿ ಮಾರ್ಪಡಿಸಲ್ಪಡುತ್ತಾ ಇದ್ದರೆ ಅಂದರೆ ಏನು ನೋಡಿ, ಇಲ್ಲಿ ಏನು ಮಾಡಿದೆ, ಏನು ಹೇಳ್ತದೆ, ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಪ್ರಭಾವದ ಸ್ವರೂಪ ಉಳ್ಳವರಾಗಿ ಆಗುತ್ತೇವೆ.
ಎಷ್ಟು ನಾವು ದೇವರ ವಾಕ್ಯದಲ್ಲಿ ಹೆಚ್ಚು ಧ್ಯಾನ ಮಾಡ್ತೇವೋ, ದೇವರಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ನಾವು ಎಷ್ಟು ಆಸಕ್ತಿ ಉಳ್ಳವರಾಗಿದ್ದೇವೋ ಆ ರೀತಿಯಾಗಿ ದೇವರಿಗೆ ನಾವು ಫಲ ಕೊಡುವವರಾಗ್ತೇವೆ. ಆದ್ದರಿಂದ ಇವತ್ತು ನಾವು ಈ ಎರಡನೆಯ ದೇವರ ಕ್ರಿಸ್ತನಲ್ಲಿ ನೆಲೆಗೊಳ್ಳುವುದರಿಂದ ನಮಗೆ ಉಂಟಾಗುವ ಎರಡನೇ ಆಶೀರ್ವಾದ ನಾವು ನೋಡಿದೆವು. ಫಲ ಕೊಡುವ ವಿಷಯದಲ್ಲಿ ದೇವರಿಗೆ ಫಲ ಕೊಡುವವರಾಗ್ತೇವೆ. ನಾವು ಆತನಲ್ಲಿ ನೆಲೆಗೊಂಡರೆ ಆತನಿಗೆ ಫಲ ಕೊಡುವವರಾಗ್ತೇವೆ. ದೇವರು ನಮ್ಮನ್ನು ಹೆಚ್ಚು ಫಲ ಕೊಡುವ ಹಾಗೆ ಸವರಿ ನಮ್ಮನ್ನು ಹೆಚ್ಚು ಫಲ ಕೊಡುವ ಹಾಗೆ ದೇವರು ನಮ್ಮನ್ನು ನಡೆಸುತ್ತಾರೆ. ಆದ್ದರಿಂದ ನಮ್ಮ ಜೀವಿತದಲ್ಲಿ ಕೆಲವು ಕಷ್ಟಗಳ ಮೂಲಕ ದೇವರು ನಮ್ಮನ್ನು ಹೊಳೆಯುವ ಬಂಗಾರವಾಗಿ ಮಾಡುವ ದೇವರಾಗಿದ್ದಾರೆ. ಆತನಿಗೆ ಯುಗಾಂತರಗಳಲ್ಲಿ ಸ್ತುತಿ ಸ್ತೋತ್ರಗಳು ಸಲ್ಲಿಕೆಯಾಗಲಿ. ಆಮೇಲೆ